ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಮಾಲೀಕ ವಾದಿರಾಜ್ ಮಾತಾಡ್ತಿರೋದು. ಸೂಪರ್ ಆಗಿರುವಂಥ ಡಿಸೈನಲ್ಲಿ ಬಂದಿರುವಂಥ ರೋಪ್ ಚೈನು 10 ಗ್ರಾಮ್ನಲ್ಲಿ 84 ಹಾಲ್ ಮಾರ್ಕಲ್ಲಿ ರೆಡಿ ಮಾಡಿರುವಂಥದ್ದು. ಎರಡನೇದಾಗಿ ನೆಕ್ಲೆಸ್ ನೋಡಿ ಎಷ್ಟು ಅದ್ದೂರಿಯಾಗಿ ಕಾಣ್ತಿದೆ ಅಲ್ವಾ. ಸೊ ನೋಡಿದರೆ ಖುಷಿ ಆಗುತ್ತೆ, ಯಾಕೆಂದರೆ ಇದು ತೂಕ ಹೇಳಿಬಿಟ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ. ಕೇವಲ 20 ಗ್ರಾಮ್ನಲ್ಲಿ ಲಾಂಗ್ ನೆಕ್ಲೆಸ್ನ ಮಾಡಿಸಿರುವಂಥದ್ದು, 5 ಗ್ರಾಮ್ನಲ್ಲಿ ಜುಮ್ಕಾ ಮಾಡಿಸಿರುವಂಥದ್ದು. ನೋಡೋಕೆ ತುಂಬ ಅದ್ದೂರಿಯಾಗಿ ಕಾಣ್ತಿದೆ. ಸೊ ತೊಗೊಂಡಂಥ ಗ್ರಾಹಕರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಸರ್ ಯಾವ ಊರು? ಬನ್ನೇರ್ಘಟ್ಟ. ಸೊ ಬನ್ನೇರ್ಘಟ್ಟದಿಂದ ಬಂದು ನಮ್ಮ ಹತ್ರ ಬಂಗಾರ ತಗೊಂಡು ಬಂದಿರ, ಧನ್ಯವಾದ ತಮಗೆ. ಸರ್ ಆರ್ಡರ್ ಕೊಟ್ಟಿದ್ರಿ ಬಂಗಾರನ, ಸರ್ ಹೇಗೆ ಮಾಡಿದ್ದೀವಿ? ತುಂಬ ಚೆನ್ನಾಗಿ ಬಂದಿದೆ ಸರ್. ನಾನು ಅನ್ಕೊಂಡಿದ್ದಕ್ಕಿಂತ 2ರಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದು ಮತ್ತೆ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಹೌದು ಸರ್. ಈಗ ಯಾಕಂದ್ರೆ ನೀವು ಅಷ್ಟು ದೂರದಿಂದ ಬಂದು ಆರ್ಡರ್ ಹಾಕಿರ್ತೀರಾ, ನೀವು ನಿಮ್ಮನ್ನ ಖುಷಿ ಪಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗೂ ಇನ್ನೊಂದೇನಾಗುತ್ತೆ ಅಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ವರ್ಕ್ ಮಾತ್ರ ತುಂಬಾ ನೀಟಾಗಿ ಮಾಡ್ಕೊಡ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಖುಷಿ ಆಯ್ತು ಸರ್. ಸರ್ ಹಾಗೆ ದೂರದಿಂದ ಬರುವಂತಹ ಗ್ರಾಹಕರಿಗೆ, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಅಥವಾ ಫೇಸ್ಬುಕ್ ನೋಡ್ಕೊಂಡು ಬರುವಂತಹ ಗ್ರಾಹಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಎಲ್ಲರೂ ಬನ್ನಿ, ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಾವು ಏನು ಅಂದ್ಕೊಂಡಿರ್ತೀವೋ ಅದರ 2ರಷ್ಟಿದೆ. ಫೇಸ್ಬುಕ್ಕು ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಹೀಗಿರುತ್ತೆ ಹೀಗೆ ಅಂತ ಯಾರು ಅದನ್ನು ಊಹಿಸ್ಕೊಳ್ಳಕ್ಕಾಗದೇ ಇರೋ ರೇಂಜಲ್ಲಿ ವಾದಿರಾಜ್ ಮಾತ್ರ ತುಂಬ ಚೆನ್ನಾಗಿ ಇದು ಮಾಡಿ. ಥ್ಯಾಂಕ್ ಯು ಸರ್. ಅದು ಫೇಸ್ಬುಕ್ ಇರಲಿ, ಇನ್ಸ್ಟಾಗ್ರಾಮ್ ಇರಲಿ, ಗ್ರಾಹಕರ ನಂಬಿಕೆನ ಅವರು. ಹೌದು ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದೇ ಥರನೇ ಬನ್ನಿ. ಬಂಗಾರ ಇಲ್ಲಿಗೆ ಎಂಡ್ ಆಗೋದು ಬೇಡ, ಇನ್ನೂ ಕೊನೆ ತುಂಬ ತಗೊಳ್ಳೋ ಥರ ಆಗಲಿ ಸರ್, ಒಳ್ಳೇದಾಗಲಿ. ಅಕ್ಕ ಒಂದು ನಿಮಿಷ ಸರ್. ಇಟ್ಸ್ ಓಕೆ, ಅಕ್ಕ ಬೇಡ ಅಂತಿದ್ದಾರೆ. ಇಟ್ಸ್ ಓಕೆ, ತೊಂದರೆ ಇಲ್ಲ ಸರ್. ಸೊ 100% ಚೆನ್ನಾಗಿರೋ ಕ್ವಾಲಿಟಿ ಕೊಡ್ತೀವಿ. 916 ಹಾಲ್ ಮಾರ್ಕಲ್ಲಿ ಅಂದರೆ 916 ಹಾಲ್ ಮಾರ್ಕೇ ಇರುತ್ತೆ. ಲಾಂಗ್ ನೆಕ್ಲೇಸು 75 ಹಾಲ್ ಮಾರ್ಕ್, 18 ಕ್ಯಾರೆಟಲ್ಲಿ 84 ಹಾಲ್ ಮಾರ್ಕಲ್ಲಿ ನಿಮಗೆ ಚೈನ್ನ ತಗೊಂಡಿದ್ದೀರಾ. ಸೊ ಕ್ವಾಲಿಟಿ ಬಗ್ಗೆ 100% ಗ್ಯಾರಂಟಿ ಇರುತ್ತೆ. ಎಲ್ಲಿ ಹೋಗಿ ವಿಚಾರಿಸಿದ್ರೆ ತಪ್ಪೇನಿಲ್ಲ, ಯಾಕಂದ್ರೆ ಅವಾಗಲೇ ನಮ್ಮ ಬಗ್ಗೆ ನಿಮ್ಗೊಂದು ಇನ್ನೂ ಟ್ರಸ್ಟ್ ಜಾಸ್ತಿ ಆಗುತ್ತೆ. ಸೊ ಪರವಾಗಿಲ್ಲಪ್ಪ ಅಂತ. ಸೊ ಅದನ್ನು ಇದೇ ಥರನೇ ಬನ್ನಿ ಸರ್. ಸರ್ ಕೊನೆಯದಾಗಿ ಸ್ವೀಟ್ ಆಗಿ ನಮ್ಮ ಕಸ್ಟಮರ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಎಲ್ಲರೂ ಬನ್ನಿ. ಇದರಲ್ಲಿ ಏನಂದ್ರೆ ಒಂಥರ ಬಡವರು ಬಾದಾಮಿ ತರ ನಿಜವಾಗ್ಲೂ ಎಸ್ ಸರ್, ಬಡವರಿಗೋಸ್ಕರನೇ ಅದನ್ನ ಇವರು ಮಾಡ್ಕೊಂಡಿರೋದು ಎಲ್ಲ. ನಾನು ನೋಡಿದಾಗ ಬೆಳಗಿಂದ ನಾನು ಇಲ್ಲೊಂದು ಅವರ್ ಸುಮ್ಮನೆ ಕೂತ್ಕೊಂಡೆ, ನಂದೊಂದು ಇದ್ರದಿತ್ತು. ಹೌದು, ಆ ಟೈಮಲ್ಲಿ ಎಲ್ಲ ಬಂದು ಅದನ್ನ ಎಕ್ಸ್ಪ್ಲೇನ್ ಮಾಡಿರೋ ರೀತಿ ಕೆಲವರೆಲ್ಲ ತುಂಬಾ ಚೆನ್ನಾಗಿಲ್ಲ ರಿವ್ಯೂ ಕೊಟ್ಟರು. ಎಸ್ ಸರ್, ಥ್ಯಾಂಕ್ ಯು ಸರ್. ಇದೇ ಅಭಿಮಾನ ನಿಮ್ಮ ಕಡೆನೂ ನಾವು ಗಳಿಸ್ತೀವಿ ಅನ್ನೋದು 100% ಸರ್. ಧನ್ಯವಾದಗಳು ಸರ್.